ಲಕ್ಕಿ ವನಜಾ ಬ್ಯಾಕ್ ಟು ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡೋವಂಥ ವಿಡಿಯೋ, ಯಾರ್ಯಾರು ಗೆಸ್ಟ್ಗಳು ಬಂದಾಗ ನಾವು ಬ್ಲೌಸ್ ಪೀಸನ್ನು ಇಟ್ಕೊಡೋದು ವಾಡಿಕೆ ಇದೆ. ಆವಾಗ ನಾವೇನು ಮಾಡಬೇಕು ಅಂದರೆ, ಮನೆಯಲ್ಲಿ ಇರಲ್ಲ, ಯಾರೋ ಕೊಟ್ಟಿದ್ದನ್ನು ಕೊಡೋದಕ್ಕಿಂತನೂ ನಾವೇ ಹೊಸದಾಗಿ ಪರ್ಚೇಸ್ ಮಾಡ್ಕೊಂಡು ಬಂದು ಕೊಟ್ಟರೆ ಖುಷಿಯಾಗುತ್ತೆ. ಈ ಪೀಸ್ಗಳು ನೋಡಿ, 10 ಪೀಸ್ ಇರುತ್ತೆ. 1 ಮೀಟ್ರು ಇದ್ರದ್ದು ಮೆಜರ್ಮೆಂಟು 1 ಮೀಟ್ರ್ ಇರುತ್ತೆ. ಈ ಬ್ಲೌಸ್ ಪೀಸು ಫ್ಯಾನ್ಸಿಯಾಗಿಯೂ ಇರುತ್ತೆ. ನಾವು ಯಾವುದಕ್ಕೆ ಬೇಕಾದ್ರೂ ಮ್ಯಾಚಿಂಗಾಗಿ ಹೊಲಿಸ್ಕೊಂಡು ಉಟ್ಕೊಳ್ಬೋದು ಸ್ಯಾರಿಗಳನ್ನು. ಈ ರೀತಿ ಇರೋದರಿಂದ ಬಂದವ್ರಿಗೂ ನಾವು ಕೊಟ್ಟರೆ 1 ಮೀಟ್ರ್ ಇರೋದರಿಂದ ಅವರು ಹೊಲಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಈ ಥರ ಜಿಪ್ಲಾಕ್ ಇರುತ್ತೆ. ಜಿಪ್ಲಾಕನ್ನು ತೆಗೆದು ಇದರಲ್ಲಿ 10 ಪೀಸ್ ಬಂದಿರುತ್ತೆ. ಇಲ್ಲಿ ಆಲ್ರೆಡಿ 9 ಪೀಸ್ ಇದೆ, 1 ಪೀಸ್ ಯಾರಿಗೋ ಕೊಟ್ಟಿದ್ದೀವಿ. 10 ಪೀಸ್ ಬಂದಿರುತ್ತೆ. 10 ಜನಕ್ಕೆ ನೋಡಿ ಆರಾಮಾಗಿ ನಾವು ಕೊಡ್ಬೋದು. ಈ ಪೀಸ್ಗಳು ಬಂದು ನೋಡಿ, ಕಲ್ಲರ್ಸು ಯಾವ ಕಲ್ಲರ್ಸ್ ಆದ್ರೂ ಪ್ಲೈನ್ ಇದೆ, ಯಾವ ಕಲ್ಲರ್ಸ್ ಆದ್ರೂ ನಾವು ಹೊಲಿಸ್ಕೊಳ್ಬೋದು. ಈಗ ಬಾರ್ಡ್ರ್ ಇದ್ದರೆ ಇದೇ ಸ್ಯಾರಿಗೆ ಇದೇ ಬಾರ್ಡ್ರು, ರೇಷ್ಮೆ ಸೀರೆಗೆ ಇದೇ ಬಾರ್ಡ್ರು ಅಂತ ಇರುತ್ತೆ. ಇದರಲ್ಲಿ ಆ ರೀತಿ ಏನಿಲ್ಲ. ನಾವು ಪ್ಲೈನ್ ಇರೋದ್ರಿಂದ ಇದಕ್ಕೆ ಲೈನಿಂಗ್ ಹಾಕ್ಬಿಟ್ಟು ನಮಗೆ ಹೆಂಗೆ ಬೇಕು ಹಂಗೆ ಹೊಲಿಸ್ಕೊಳ್ಬೋದು. 1 ಮೀಟ್ರ್ ಇರೋದ್ರಿಂದ ಪ್ರಾಬ್ಲಮ್ ಇಲ್ಲ. ಸೊ ನೋಡಿ, ಈ ಬಂದವರಿಗೆ ಈ ಥರ ಕುಂಕುಮ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ತುಂಬ ನೀಟಾಗಿರುತ್ತೆ. ಇದೇ ಥರ ಮತ್ತೆ ಕೊಟ್ಬಿಟ್ಟಾದಮೇಲೆ ಇದೇ ಥರ ಜಿಪ್ಲಾಕ್ ಮಾಡಿ ಇಟ್ಬಿಟ್ರೆ ಧೂಳು ಕೂರಲ್ಲ, ತುಂಬ ನೀಟಾಗಿರುತ್ತೆ. ಈ ರೀತಿ ಪರ್ಚೇಸ್ ಮಾಡ್ಕೊಳ್ಬೋದು. ನೀವು ಮಾರ್ಕೆಟಿಗೆ ಹೋದಾಗ ಈ ಐಡಿಯಾನ ಉಪಯೋಗಿಸಿ ಪರ್ಚೇಸ್ ಮಾಡ್ಕೊಬಂದು ಇಟ್ಕೊಂಡ್ರೆ ನೀವು ಬಂದವರಿಗೆ ಕುಂಕುಮ ಕೊಡೋಕ್ಕೆ ತುಂಬ ಈಸಿ ಆಗುತ್ತೆ. ಭಾಳ ಸಮಯ ಉಳಿಯುತ್ತೆ, ಹೋಗಿ ತರಬೇಕು ಅನ್ನೋದಿರಲ್ಲ. ಮತ್ತು ಸೊ ನೋಡಿ, ಕೊಡೋದಕ್ಕೂ ಅನುಕೂಲ ಆಗುತ್ತೆ. ಬಾಳೆಹಣ್ಣು, ಎಲೆ, ಅಡಿಕೆ, ಹೂವು, ಅರಿಶಿನ, ಕುಂಕುಮದ ಜೊತೆ ಇದನ್ನು ಇಟ್ಟು ಕೊಡ್ಬೋದು.